ಈಗ ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ತಂಡ್ಗ ಗ್ರಾಮ. ನಮ್ಮದು TS ಮುದ್ಲಿಂಗಪ್ಪರ ಮಗ ಯರಗುಂಟೇಶ್ವರ ಅಂತ ಕಂಟ್ರಾಕ್ಟ್. ಎಷ್ಟು ಎಕರೆ ಮಾಡಿ? ಈ ಮೆಣಸು ನಾನು ಒಂದು 4.5 ಎಕರೆ ಮಾಡಿದ್ದೀನಿ. ಇನ್ನು ಒಂದು ಉಳಿಕೆ ಆದ್ದೆಲ್ಲ ಒಂದು 8 ಎಕರೆಗೂ ಇರೋದು ಬರೀ ಅಡಿಕೆ. ಬೇರೆ ಮೆಣಸು ಬೆಳೆಯರಿಗೆ ಏನು ಹೇಳ್ತಾರೆ? ಈಗ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಾಗ ಹಲವಾರು ಜನಕ್ಕೆ ಹಾಕ್ಸಿದ್ದೀನಿ. ಅವ್ರು ಯಾರು ಏನು ಬೆಳೆಯಲಿಲ್ಲ. ಅವ್ರು ಏನು ಅನ್ನೋದು ಅವ್ರಿಗೆ ಬೇಗ ಈಗಿನ ಜನ್ರೇಷನ್ಗೆ ಜಲ್ದಿ ಶ್ರೀಮಂತರಾಗಬೇಕು, ದಾಳಂಬ್ರೆ ಅಷ್ಟು ಫಾಸ್ಟಾಗಿ ಆಗ್ಬೇಕು. ಇದೇನು ಅಂಥ ರಿಸ್ಕ್ ತಗೊಂಡೇ ಮಾಡೋ ಅಂಥ ಬದುಕೇನಲ್ಲ. ಏನು ಒಳ್ಳೆಯ ಈಗೇನೀತೋ ಪಣಿಯೂರನ್ನು ಬೆಳಲು ತಂದು ಬಳ್ಳಿ ಹಾಕಿರೆ ಒಂದು ಇದಕ್ಕೆ ಮಾರ್ಕೆಟಿಗೂ ಚೆನ್ನಾಗಿರುತ್ತೆ, ಇದಕ್ಕೂ ಚೆನ್ನಾಗಿರುತ್ತೆ. ಅವ್ರು ಯಾಕೆ 20 ಜನ ಯಾಕೆ ಬೆಳಿಲಿಲ್ಲ? ಈಗ ಅವರು ಬೆಳೆಯಲಿಲ್ಲ ಅಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಈಗ 2 ವರ್ಷಕ್ಕೆ ಈಗ ಎಲ್ಲವೂ 1.5 ವರ್ಷಕ್ಕೆ ಇತ್ರಲ್ಲೇ ಮಾಡ್ತಾರೆ ದಾಳಂಬ್ರೆ. ಇದು ಮೆಣಸು ಬರಬೇಕಲ್ಲ ಹಂಗೆ 1.5 ವರ್ಷಕ್ಕೆಲ್ಲ ಬರಲ್ಲ ಇದು. ಕನಿಷ್ಠ ಎಷ್ಟು ವರ್ಷ ಬೇಕು? ಕನಿಷ್ಠ ಒಳ್ಳೆ ನೀನು ಬೆಳೆ ಮಾಡ್ತೀನಿ ಅಂತಂದ್ರೆ ಒಂದು 6 ವರ್ಷಲಾರ ಬೇಕು. 2 ವರ್ಷಕ್ಕೆ ಬಂದ್ಬಿಡುತ್ತೆ ಅಂತ? ಇಲ್ಲ ಇಲ್ಲ, ಸುಳ್ಳು 2 ವರ್ಷಕ್ಕೆ ಫಸ್ಟ್ ಬರಲ್ಲ, ಎಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ 100 ಗ್ರಾಮ್ 200 ಗ್ರಾಮ್ ಬರುತ್ತೆ. 6 ವರ್ಷದ ನಂತರನೇ ಒಳ್ಳೆ ಬೆಳೆ ಸ್ಟಾರ್ಟಿಂಗ್ ಆಗುತ್ತೆ ಮೆಣಸು. 6 ವರ್ಷದ ತನಕ ಬಿಳಲು ಬರಬೇಕಲ್ಲ, ಬಿಳಲ್ದೇ ಲೆಕ್ಕ ಅದಕ್ಕೆ. ಎಷ್ಟು ಬಿಳಲು ಬರುತ್ತೋ ಅಷ್ಟು ಒಳ್ಳೇದು. ಜಾಸ್ತಿ ಬೆಳೆಸ್ಕೋಬೇಕು. ಸಿಲಿಂಡ್ರ್ ಬೆಳೆಸ್ದಂಗೆ ಅದು ಇದು ಸ್ಟಾರ್ಟ್ ಆಗುತ್ತೆ. ಏನು ಶ್ರದ್ಧೆ ಬೇಕಿಲ್ಲ. ಅದಕ್ಕೆ ಮಣ್ಣು ಗೊಬ್ಬರ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಕಳೆ ಆಯ್ತು ಅದ್ರ ಪಕ್ಕದಾಗ ಆಯ್ತು, ಕಳೆ ತೆಗಿಯೋಕೆ ಹೋಗಿ ಅದು ಕುಡ್ಲಕ್ಕೆ ಕುಕ್ಕೋದು ಇವನ್ನೇನು ಮಾಡಬಾರ್ದು. ಅದ್ರ ಮಗ್ಲಾಗೆ ಗುಂಡಿ ಹೊಡ್ಕೋಬೇಕು. ಅದನ್ನು ಕಾಂಪೋಸ್ಟ್ ಮಾಡ್ಕೊಂಡು ಅದಕ್ಕೆ ಬಳ್ಳಿ ಕಟ್ಟಿದ್ರೆ ಸಾಕು. ಯಾವುದೇ ಅಡಿಕೆ ಗಿಡಕ್ಕೆ ಮಾಡಲಿ, ತೆಂಗಿನ ಗಿಡಕ್ಕೆ ಮಾಡಲಿ. ಈ ತೆಂಗೆ ಅದು ಸುಲಭವಾಗಿ ಅನ್ನೋದೇನು, ಭಾರಿ ನೀಟವಾಗಿ ಧೈರ್ಯವಾಗಿ ಮಾಡ್ಬೋದು ಅದು ತೆಂಗಿಗೆ. ನಾನು 10 ಜನಕ್ಕೆಲ್ಲ ಈ ನಮ್ಮವು ತೆಂಗಿ ಮಾಡ್ತಾ ಇದ್ದೀನಿ ನಾನು. ಆದ್ರೆ ನೀರು ನಿಲ್ಲ ಜಾಗಕ್ಕೆ ಆಗಲ್ಲ, ಕೊಳೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ನೀರು ನಿಲ್ಲಬಾರ್ದು. ಅಡಿಕೆ ಗಿಡಗಳಿಗೆ ಮತ್ತೆ ತೆಂಗಿನ ಗಿಡ ಮಾಡ್ಬೋದು, ರೈತರು ಆರಾಮಾಗಿ ಮಾಡ್ಬೋದು. ನೀವು ಸರ್ ನೋಡಿದ್ರೆ ಲಾಭ ನೋಡಿದ್ದೀನಿ ನಾನು. ಅದರಿಂದ ಶ್ರಮ ಏನಂತ ಏನೂ ಇಲ್ಲ. ಮಾಡೋನಿಗೇನು ಅಂತ ಏನು ಇದೇನಲ್ಲ, ಶ್ರಮದ್ದೇನಲ್ಲ. ಬೇರೆ ರಾಕರಿಗೆ ಏನು ಹೇಳ್ತಾರೆ? ಈಗ ಹಾಕಿರ್ ಚೆನ್ನಾಗಿರುತ್ತೆ ಅಂತ ನಾನು 10 ಜನಕ್ಕಲ್ಲೇ ಬಾರಿ ನಾನು ಹೇಳಿದ್ದೀನಿ ಅಲ್ಲ, ಎಲ್ಲ ರೈತರಿಗೂ ಕೆಲವರಿಗೆಲ್ಲ ಕರ್ಕರ್ದು ಹೇಳಿದ್ದೀನಿ. ನೀವೇನು ಜೀವಾಮೃತ ಥರ ಏನು? ಇಲ್ಲ ನಾನು ನೇನು ಇಲ್ಲ. ದನಿಗೊಬ್ಬರ ಮಣ್ಣು. ನಮಗೆ ಇದು ಬೆಳೆ ಬರೋ ಕಾರಣ ಹೆಂಗಪ್ಪ ಅಂದ್ರೆ, ಇವು ಅಡಿಕೆ ಮರ ನಮ್ಮ ಅಯ್ಯರು 9.5 ಅಡಿ 10 ಅಡಿ ದಾಯಿಕೆ ಇದು ಮಾಡಿದ್ರು, ಅಡಿಕೆ ಮಾಡಿದ್ರು. ಬೆನ್ನೊಡೆ ಸ್ಟಾರ್ಟ್ ಆತಲ್ಲ, ಬೆನ್ನಿಂದು ಒಡೆ ಸ್ಟಾರ್ಟ್ ಆಯ್ತು. ಬೆನ್ನೊಡೆ ಇದಕ್ಕೆ ಈ ಅಡಿಕೆ ಮರ ಉಳಿಲಿ ಅಂತ ಬೀಳಲು ಹಾಕ್ಬಿಟ್ಟು ಅಡಿಕೆ ಉಳ್ಸಕ್ ಹಾಕಿವು ಮೆಣಸು. ಅದು ಪ್ಲಸ್ ಪಾಯಿಂಟ್ ಡಬಲ್. ಅದನ್ನ ನೀಟಾಗಿ ನೋಡ್ಕೊಂತ ಹೋದು. ಅದು ನಮ್ಮ ವೆದಾರಿ ಸರಿ ಆಯ್ತು. ನಮಗೆ ಅಡ್ವೈಸರ್ ಪಾತಾಂಡರ್ ಸಿಕ್ಕಿರು. ಅಡಿಕೆಗಿನ್ನ ಚೆನ್ನಾಗಿ ಮೆಣಸು ಬೀಳಲು ಜೋರ ಬಂತು ಅಂತಂದ್ರೆ ಲೆಕ್ಕ ಪ್ರಮಾಣ ಇಲ್ದಾಗ ಬಂತು. ಡಬಲ್ ಕ್ರಾಪೇ. ನನಗೆ ಏನ್ ಸಮಸ್ಯೆ ಇಲ್ಲ. ಎಂದಿದ್ರು ಈಗ ಅಲ್ಲಿಂದ ಇಲ್ಲಿಗೆ ಈ ವಾಸ್ತಿ ಒಳಗೆ 30ರಿಂದ ನಾನು ಎಂದೂ ಕಮ್ಮಿ ಇಲ್ಲ. ಇದು ಅಡಿಕೆರ ಕಮ್ಮಿ ಆಗಿರುತ್ತೆ, ಇಲ್ಲ ಮೆಣಸರ ಕಮ್ಮಿ ಆಗಿರುತ್ತೆ. ಇದು ಡಬಲ್ ಆಗುತ್ತೆ. ಇದನ್ನ ಈಗ 1ನೇ ವರ್ಷದ್ದು ಆಟದ ಮೇಲೆ 43 ಕ್ವಿಂಟಲ್ ಅಡಿಕೆ ಐತಿ. ಈಗ ಆಲ್ರೆಡಿ ಐತಿ. ಅದನ್ನಲ್ಲೇ 9.5 ಕ್ವಿಂಟಲ್ ಮಾರಿದೀನಿ, ಇನ್ನೂ ಕೊಟ್ಟಿಲ್ಲ. ಈ ಅಡಿಕೆ ಕೆಳಗೆ ಇಳಿಬೇಕು. ಮೆಣಸು ಐತಿ ಮನೆಯಾಗ ಐತಿ. ಈಗ ನೀವು 2ರಿಂದ ಸೇರಿ ಎಷ್ಟು ಎಕರೆ ಇದು? ಯಾವುದು ಇದು? ಅದು ಸೇರಿ ಮೆಣಸು ಅಡಿಕೆ ಸೇರಿ ಎಷ್ಟು? ಇದು ಅಡಿಕೆ ಮೆಣಸು ಜೊತೆಗೈತೆ, ಅದು ಅಡಿಕೆ ಮೆಣಸು ಜೊತೆಗೈತೆ? ಇಲ್ಲ, ಇಲ್ಲೇನ ಮೆಣಸೇನ್ ಜಾಸ್ತಿ ಇಲ್ಲ ಅಣ್ಣ. ಏನು ಒಂದು 30-40 ಗಿಡ ಐತೆ. ಅಲ್ಲಿ ಜಾಸ್ತಿ. ಅದೆಷ್ಟು? ಅದು ಒಂದು 3000 ಗುಣಿ ಐತಿ ಅಡಿಕೆ ಮೆಣಸು. ಅದು ಅಡಿಕೆ ಮೆಣಸು 3 ಪಟ್ಟೆಗೂ ಐತಿ, 3-4 ಪಟ್ಟೆಗೆ ಜಾಸ್ತಿ ಐತಣ್ಣ. ಎಲ್ಲ
7.5 ಅಡಿ ದಾಯ, ಹ್ಮ್. 7 ಅಡಿ 7.5 ಅಡಿ 6 ಅಡಿ ಆದಾಯ ಐತಿ. ಎರಡರಿಂದನೂ ಸೇರಿ ಅಡಿಕೆ ಮತ್ತೆ ಮೆಣಸು ಮೆಣಸಿದ ಎಷ್ಟು ಬರ್ತನ ವರ್ಷ? ವರ್ಷ ಏನೂ ಇಲ್ಲ ಅಂತಂದ್ರೆ ನಾನೊಂದ್ 35 ಮ್ಯಾಲ್ ರೀಚ್ ಆಯ್ತೀನಿ ಅಣ್ಣ. 35. ಮ್ಯಾಲ್ ರೀಚ್ ಆಯ್ತು. ಖರ್ಚು ಖರ್ಚೇನಂತ ಏನು ನಾವೇನು ಔಷಧಿ ಹೊಡೆಯರಲ್ಲ. ನನ್ನ ಹತ್ರ ಹೆಂಗ್ ಕಾಸು ಇರುತ್ತೆ ಹಂಗೆ ದನಿಗೊಬ್ಬರ ಹಾಕ್ಸಿ ಅಂತೀನಿ, ಮುನ್ನೋಡ್ಕಂತೀನಿ. ಆದ್ರೆ ನಾನು ಯಾವುದೂ ಬೇರೆ ಇನ್ನೇನು ಇಲ್ಲ, ಇದನ್ನೇ ಇವೆಲ್ಲ ಮಾಡಿದ್ರೆ ಇದ್ ಮಾಡಿರೋದು ಹೆಂಗಣ್ಣ? ಟ್ರಂಚ್ ಹಾ. ಟ್ರಂಚ್ಗಳ್ನ ಇವನ್ನೆಲ್ಲ ಅಲ್ಲೇ ಈ ಲೇಬರ್ಗಳೇ ಇವು 2 ಅಡಿ 2 ಅಡಿ ಪಿಟ್ ಹೊಡೆದ್ವಿ. ಇವನ್ನ ಇವು 2 ಅಡಿ 2 ಅಡಿ ಪಿಟ್ಟದಾಗ ಏನ್ ಮಾಡ್ತೀವಿ ಅಂದ್ರೆ ಈ ಕಸನೆಲ್ಲ ಕೀಳ್ತೀವಿ, ಅದನ್ನ ಅದ್ರೊಳಗೆ ಹಾಕ್ತಿವಿ. ಬೇಕಾದಷ್ಟು ಎರೆಹುಳುವೆ ಸಾಕಾಗೋಷ್ಟಿದಾವೆ ಅದ್ರೊಳಗೆ. ಮತ್ತೆ ನೀವೇನು DAP ಪೊಟಾಶ್ ಇಲ್ಲ 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 DAP ಪೊಟ್ಯಾಶ್ ಕೊಡ್ತೀವಿ. ಯಾವಾಗ ಕೊಡ್ತೀವಿ ಏನ ಈಗ ಉಪ್ಪಿನಕಾಯಿ ಕೆಂದಂಗೆ. ಹಿಂಗ ಉದುರಿರೋದು ಯಾಕಂದ್ರೆ ಜಾಸ್ತಿ ಹಳ್ಳು ಉದುರಿತಲ್ಲ, ಅದೇ ಅದೇ ಸಿಸ್ಟಮ್. ಅದೇ ಈಗ ಹಳ್ಳುದ್ರಿರೋ ಕಾರಣ ಏನಪ್ಪಾ ಅಂದ್ರೆ ಹಾ. ನೀವ್ ಏನಿದ್ರು ಬರೀ ಯಾವಾಗ ಇದು ಆನೆಕಲ್ ಬಿತ್ತೋ ಅವತ್ತೇ ಇದಾಗಿರೋದು. ಆನೆಕಲ್ ಬೀಳ್ದಂಗಿದ್ರು ಸಾಧ್ಯನೇ ಇಲ್ಲ. ಬರೀ ಈ ಕುಂಚಲು ನೋಡ್ರಿ ಎಲ್ಲವೂ ಖಾಲಿ ಇದಾವೆ. ಯಾಕೆ ಖಾಲಿ ಇದಾವೆ ಅಂದ್ರೆ ಆನೆಕಲ್ ಬಿತ್ತು. ಅದು ಸಿಟ್ರಿಕ್ ಆಸಿಡ್ ಟೈಪ್. ಹೆಂಗಪ್ಪ ಅಂತಂದ್ರೆ ಈಗ ಒಂದು ಬಾಟ್ಲ್ ಹಾಕ್ತಾಗ ಫಾಸ್ಟ್ ಆಗ ಸಿರಿಂಜನ್ ಒಳಗೆ ನೀನು ಗ್ಲುಕೋಸ್ ಬಿಟ್ರೆ ತಣ್ಣಗಾಗುತ್ತೋ ಹಂಗ ಆ ಟೈಪ್ ಆಗೋಗ್ಬಿಡುತ್ತೆ, ಸುಟ್ಟು ಹೋಗ್ಬಿಡುತ್ತೆ. ನೋಡೋಣ ಗೊಬ್ಬರ ಬಹಳ ಹೊಡಿಸಿದಾರ. ದನಿನ್ ಗೊಬ್ಬರ ಇಲ್ದಂಗಿದ್ರೆ ಈ ತರ ಬರಕ್ ಚಾನ್ಸಸ್ ಇಲ್ಲ. ಮರಗಳು ಬಹಳ ದನ ಭಾರಿ ದನಿನ್ ಗೊಬ್ಬರ. ಇದೇನ್ ಭಾರಿ ಏನೋ ಒಂದು 10 ವರ್ಷದ ಅಡಿಕೆ ಮರ ಅಲ್ಲ, 8 ವರ್ಷದ ಮೊದ್ಲೇ ಅಲ್ಲ ಇದು. ಹೌದು ಅಷ್ಟೇ. ಅದ್ರ ಒಳಗಳವೆ ಎಲ್ಲ 4 ವರ್ಷದವು 5 ವರ್ಷದವು ಅಡಿಕೆ ಮರ ಇವು. ಚೆನ್ನಾಗಿ ಮೇಂಟೈನ್ ಮಾಡಿ. ಒಳ್ಳೆ ಬೆಳೆ ಬಂದಿತ್ತೆ. ಮಣ್ಣು ಗೊಬ್ಬರನೇ ಮೇಯ್ನ್ ಇದಕ್ಕೆ, ಇನ್ ಯಾವ ಸೀಮೆ ಗೊಬ್ಬರನೂ ಬೇಕಿಲ್ಲ. ಅದನ್ನೇ ನಾನು ಕಾಪಾಡಣೆ ಮಾಡ್ಕೊಂಡ್ ಬಂದಿರೋದು. ಇವತ್ತಿನವರೆಗೂ ಸೀಮೆ ಗೊಬ್ಬರ ಅದೇನ ಉಪ್ಪಿನ ಸೀಮೆ ಗೊಬ್ಬರ ಏನು ಹೆಚ್ಚಿಗೆ ಇಲ್ಲವೇ ಇಲ್ಲಪ್ಪ. ನಾವೀಗ 1,000 ಗಿಡ ಹಾಕ್ತಿದ್ವಿ. ನಾನು 300 ತೆಂಗಿನ ಗಿಡಕ್ಕೆ 2 600 ಗಿಡ ಹಾಕಿದೀನಿ. ಅದಕ್ಕೆ 400 ಗಿಡಕ್ಕೆ ಹಾಕ್ತಾ ಇದೀನಿ. ಪಕ್ಕದಾಗೆ ಒಂದು ಹೆಂಗಾರ ಆಗ್ಲಿಕ್ಕೆ ಸಪೋರ್ಟ್ ಒಂದು ಗಿಡ ಬೆಳೆಸ್ಕೊಂತ ಇದೀನಿ. ಇದನ್ನ ತೆಂಗಿ ಮರಕ್ಕೆ ಹಾಕ ಸೂಪ್ ತಕ. ತೆಂಗಿ ಮರಕ್ಕೆ ಹಾಕ 30 ಭಾರಿ ಗಿಡ ಸೂಪ್. ಬಿಡ್ಬೋದು. ನೀನು ಜೀವಂತವಾಗಿ ನೀನ್ ತೆಂಗಿ ಮರದಾಗ ಏನ್ ಬೆಳಿತೀಯೋ ಅದ್ರ 3 ಪಟ್ಟು ಅದ್ರ ಬರುತ್ತೆ. ಅದ್ರ ಮೂರ್ ಆದ್ರೆ ನೀನ್ ತಾಳ್ಮೆಯಿಂದ ಇರ್ಬೇಕು. ನಮಗೆಲ್ಲ ಒಂದ್ 4 ವರ್ಷದ ನಂತರನೇ ಅದ್ ಎಷ್ಟಾಗ್ತಿದ್ರೆ ಫಾಸ್ಟ್ ಆಗೋದು, ಲಾಭ ಬರೋದು. ಲಾಭ ಬರೋದು ಏನೇ ಆಗೋದು. ಅದು ಖರ್ಚಿಲ್ಲ ಅಣ್ಣ. ನಾನೊಂದ್ ಮಾತು ಹೇಳ್ತೀನಿ ಕೇಳಿ, ಮೆಣಸು ಮಾತ್ರ ಖರ್ಚಿಲ್ಲ. ಆರಾಮ್ ದುಡಿಮೆ. ಈಗ ಮಣ್ಣು ಗೊಬ್ಬರ ನಿನ್ನ ಹತ್ರ ಇತ್ತು ಅವತ್ತು ಹಾಕ್ಯಂತೀಯ, ಸಾಕ್ ಎಷ್ಟು ಮಾಡ್ಕೊಬಿಡಿ. ಬೇಕಷ್ಟ ಹಾಕ್ಯಂತೀಯ, ಸುಮ್ನೆ ಇರ್ತೀಯ. ಅದೇನು ಔಷಧಿ ಹೊಯ್ಯಂಗಲ್ಲ. ನಮ್ಮ ನೆಲಗಳಿಗೆ ದಿನ ವರ್ಷ ಹಾಕಿಲ್ಲಲ್ಲ ಗಿಡ ಹಾಕ್ಬೇಕಾರೆ ಯಾವ್ದನ್ನ ಮೆಣಸ ನಾವು ತೊಟ್ಲು ಉಂಡಿ ಹೊಡ್ಕಂದಿವಿ. ಎಷ್ಟು 2 ಎರಡು ನಾವು ಅಡಿ. 1.5 ಹೊಡೆದ್ವಿ. ಇದನ್ನ 1.5 ಅಡಿ ದಾಯ ಬಿಟ್ಟು ಹಾ. ಬುಡದಿಂದ ಅಲ್ಲಿ ಗುಂಡಿ ಹೊಡ್ಕಂದಿನಿ. ಹಾ. ಅಲ್ಲಿಂದ ಬೆಳಲ್ ಕೊಟ್ಬಿಟ್ಟಿದೀನಿ. ನಾವ್ ಇಲ್ಲಿಗೆ 3 ಕಡ್ಡಿ ಇದ್ರೆ 3 ಕಡ್ಡಿನೂ ಕೊಟ್ಟಿದ್ದೀನಿ. ನಾನ್ ತೆಂಗಿನ ಗಿಡ ಅಲ್ಲ, ಹಾ. 1.5 ಹೊಡಿಸಿ ಹಾ. ಒಂದ್ ಪುಟ್ಟಿ ಕುರಿ ಗೊಬ್ಬರ ಹಾಕಿ ಹಾ. ಅದಕ್ಕೆ ಬಾಳೆ ವೇಸ್ಟ್ ಇತ್ತು ನಮ್ದು. ಹಾ. ಒಳ್ಳೇದು ಒಳ್ಳೇದು. ಆಮೇಲೆ DAP ಪೊಟ್ಯಾಶ್ ಎಲ್ಲ ಹಾಕಿ 5 ತಿಂಗಳು ಇಂಚಲೆ 5 ಹಾ. ತಿಂಗಳು ಇಂಚಲೆ ಹಾಕಿ ಹಾ. ಹೊಸ ಮಣ್ಣೊಂದು ಪುಟ್ಟಿ ಹಾಕಿ ಇಷ್ಟತ್ರ ಬೆಡ್ ಮಾಡಿ ಕಪ್ಪಿದ್ದೀನಿ. ಕೈ ಬಿಟ್ಟಿದ್ದೆ. ಕೈ ಬಿಟ್ಟಿದ್ದೆ. ಹಾ. 6 ತಿಂಗಳು ಇಂಚಲೆ ಹಾ. ಈ ಗಿಡ ಇರ್ತದೆ. ಈ ಗಿಡ ನಾಟಿ ಮಾಡ್ತಿದ್ದಾರೆ. 6 ತಿಂಗಳು ಮುಂಚೆಲೆ ರೆಡಿ ಮಾಡಿದ್ವಿ. ಎಲ್ಲ ಕಾಂಪೋಸ್ಟ್ ಆಗಿದೆ. ಅದಕ್ಕೆ ಈ ಗಿಡ ತಂದು ಇಟ್ಟಿದ್ವಿ. ಈಗ ಸಮಸ್ಯೆ ಏನೂ ಆಗಲ್ಲ. ನಾವು ಆದ್ರೆ ನಿನ್ ದಾಳುಂಬ್ರೆ ಅಷ್ಟು ವರ್ಷ ಅಲ್ಲ. ವರಸ್ಟ್ ಏನಲ್ಲ. ಅಡಿಕೆ ಇಂಪ್ರೂವ್ ಆಗ್ಲಿ ಅಂತ ತಗೊಂಡೋಯ್ತಾ ಅಂದ ಮ್ಯಾಲ ಹಾಕ್ಬಿಟ್ಟಿದೀವಿ. ಏನ್ರಿ ಅಣ್ಣ? ಮಣ್ಣು ಗೊಬ್ಬರ ಆ ಬೇರಿನ ಮೇಲೆ ಹಾಕ್ಬಾರ್ದಂತೆ. ದೂರ ಹಾಕ್ಬೇಕು. ಹಾಕ್ಬೇಕು, ಅಡ್ವಾನ್ಸ್ ಆಗ ಹಾಕ್ಬೇಕು. ಚಿಗುರು ಬರೋದ್ಕಿಂತ ಮುಂಚೆಗೆ ಹಾಕ್ಬೇಕು. ನಂದು ಈಗ ಹೆಂಗಾಯ್ತೆ ಅಂದ್ರಣ್ಣ, ಮಾರ್ಚ್ ಎಂಡಿಗೆ ಫುಲ್ ಫೈನಲ್ಲಿ ಅಡಿಕೆ ಗೋಟು ಬಂದ್ಬಿಡುತ್ತೆ. ಗೋಟ್ ಆಗ್ಬಿಡುತ್ತೆ, ಗೋಟಿ ಸ್ಟೇಜ್ ಬರುತ್ತೆ. ಮೆಣಸು ಆ ಸ್ಟೇಜ್ ಕ್ಲೀನ್ ಬಂದ್ಬಿಡುತ್ತೆ. ಆ ವೆದರ್ ಹೊಂದ್ಕೊಂಬಿಟ್ಟಿತ್ತಲ್ಲ ಅಡಿಕೆ. ಎಲ್ಲಾರ ಜಗತ್ನಾಗ ಅಡಿಕೆ ಕೊಯ್ತಿದಾರೆ, ನಂದು ಅಡಿಕೆ ಬಂದಿಲ್ಲ. ಹೌದು ನಮ್ದು ಈಗ ನೋಡ್ರಿ, ಈಗ ನನ್ನ ಯಾವ ವಾರ ಅಡಿಕೆ ಕೊಯ್ದಿಲ್ಲ. ಬರಲ್ಲ ಅದಕ್ಕೇನ್ ಚೂಟಿಲ್ಲ. ಅಲ್ಲ ಮಾರಾಟ ಮಾಡೋದಿಲ್ಲ. ಮೂಡಿಗೆನೆ ನಮ್ಮರೇ ಓಹೋ. ನಮ್ಮರೇ ಹಾ. RTGS ಮಾಡ್ತಾನೆ. ಈಗ ಗಾಡಿ ಲೋಡ್ ಹಾಕಿದ ತಕ್ಷಣ ಫೋಟೋ ಹಾಕ್ತೀನಿ, ಹಾ. ಅದನ್ನ RTGS ಮಾಡ್ತಾನೆ. RTGS ಫೋನ್ ನೋಡ್ಕೊಂತೀನಿ, ತಗೊಂಡ್ ಹೋಗ್ತೀನಿ. ನೀವು ಹೋಗ್ಬೇಕು. ಹೋಗ್ ನಂಗೆ ಗಾಡಿ ತಗೊಂಡ್ ಹೋಗ್ತೀನಲ್ಲ, ಕಾಳು ಎಲ್ಲ ಫೋಟೋ ಮಾಡಿ. ಎಷ್ಟು ಕೆಜಿ ಎಷ್ಟು ಕ್ವಿಂಟಲ್ ಕೊಯ್ದಿರ ಒಂದ್ಸತಿ ಹೈಯೆಸ್ಟ್ ಅಂದ್ರೆ? ನಾನು ಈಗ 2ನೇ ವರ್ಷದಾಗೆ ನಾನು 8 ಲಕ್ಷ ರೂಪಾಯಿಗೆ ಹೋಗ್ಬಿಟ್ಟು. ಎಷ್ಟು ಗಿಡಕ್ಕೆ? 5 ಗಿಡಕ್ಕೆ. ಈಗ ಏನೈತ ಈಗ ಅಷ್ಟು ಗಿಡಕ್ಕೆ ಬೆಳೆ ಕಮ್ಮಿ ಹಾ. ಇಲ್ಲವೇ ಇಲ್ಲ ಅಂದಾಗ. ಹೈಯೆಸ್ಟ್ ಅಂದ್ರೆ ಎಷ್ಟು ತಗೊಂಡ್ರಿ? ಹೈಯೆಸ್ಟ್ ಅಂದ್ರೆ ಈ ವರ್ಷಲೇ. ಈಗ ಹಾ. ಅದ್ರಿಂದ ವರ್ಷ ಹೋಗ್ಬಿಟ್ಟಿದ್ದಿ, ಹಾ. 13 ಲಕ್ಷಕ್ಕೆ ಹೋಗ್ಬಿಟ್ಟಿದ್ದಿ. 13 ಲಕ್ಷ. ಹಾ. ಈ ವರ್ಷ ಭಾರಿ ಆಗುತ್ತೆ. ಬರೀ ಆಯ್ತು. ಆಗುತ್ತೆ. ಅಂದಾಜು ಏಪ್ರಿಲ್ 500 ಗಿಡ ಇರೋದು. ಇಲ್ಲ, ಜಾಸ್ತಿ ಐತಿ ಈ ವರ್ಷ, ಜಾಸ್ತಿ ಐತಿ. ಈಗ ಹೆಚ್ಚು ಕಮ್ಮಿಯ 2000 ಬೀಳಲ್ ಮ್ಯಾಲ ಐತಿ.
ಎರಡ್ ready. ಬಗ್ಗೆ ಆ, ಹಾಕಿರೋದು. 2000 ಅಂದ್ರೆ 1,500 ಇಟ್ಕೊಂಡು 500 ವೇಸ್ಟ್. ಇಲ್ಲ ನಾನು ಹೇಳೋದು ಹಾ. 500 ಗಿಡ ಅಲ್ಲ, ಹಾ. 1,500 ಹಾ. ಅವರೇಜ್ 4 kg ಬರಲ್ವಾ? ಜಾಸ್ತಿ ಐತಿ ಹಾ. ಜಾಸ್ತಿ ಐತಿ. 15 ಈಗ 1000 ಅದ್ನಲ್ಲೇ ಲೆಕ್ಕ ಮಾಡಿದೀನಿ. ಹಾ. 1750 ಗುಣಿ ಹಾ. 6 kg ಬರೋವಿದಾವೆ. 6 kg. 6 kg ಒಣಗಿದ್ದವು. ಯಾಕೆಂದ್ರೆ ನಾನು ಕೊಯ್ದು ಗೊತ್ತಿದೆ, ಒಣಗಿಸಿ ಗೊತ್ತಿದೆ. ನನಗೆ ಸಿಕ್ಕೈತಿ. ಹಾ. ಇನ್ನುಳಿಕೆ ಆದವನ್ನೆಲ್ಲ 3 kg ಇಕ್ಕೊಂಬಿಟ್ಟಿದ್ದೀನಿ. ಅಲ್ಲಿ ಅದು 6 kg ಗಳಿದ್ರು 3 kg ಗೆ ಇಕ್ಕೊಂಡಿನಿ. ಎಷ್ಟು ಕ್ವಿಂಟಲ್ ಲೆಕ್ಕ ಇಟ್ಟಿದ್ಯಾ? ಅಲ್ಲಿಗೆ ಐತೆ ನಂದು ಅಂತ. ಹೇಳು ಒಂದು ಅವರೇಜ್ ಹೇಳು. ನನ್ನೀಗ ಅಂದಾಜು ಏನು ಇಲ್ಲ ಅಂತಂದ್ರೆ ಈ ಸತಿಯ ಒಂದ 25 ಲಕ್ಷ ರೂಪಾಯಿ ಮ್ಯಾಲ್ ದಾಟ್ತೀನಿ ಈ ವರ್ಷ. 25 ಲಕ್ಷ ಮೇಲೆ ಮ್ಯಾಲ ಹೋಗುತ್ತೆ ಮೆಣಸು. ಮೆಣಸಿನ. ಬರೀ ಮೆಣಸು. ಚಿನ್ನ ಭಾರಿ ಜೋರು. ನಿಮ್ದು 6ನೇ ವರ್ಷಕ್ಕೆ ಎಷ್ಟು ಗಿಡ? ಅದ್ರಾಗ ಹಿಂಗೆ ಒಂದ್ 150 ಗಿಡ 200 ಗಿಡ ಎಷ್ಟು ಗಿಡ ಇತ್ತು ನಿಮ್ದು ಅವತ್ತು? ನಮಗೆ ಹಾಕ್ಯಂದ್ ಹೋದಂಗೆ ಒಂದ 500 ಗಿಡ ಮಾಡಿದ್ದು 6ನೇ ವರ್ಷಕ್ಕೆ 6ನೇ ವರ್ಷಕ್ಕೆ 500 ಗಿಡ ಫಸಲಿ ಬಂದಿತ್ತು. ಆಮೇಲೆ ಮಾಡಿ ಮತ್ತೆ 1000 ಅಲೆ ಮಧ್ಯದಾಗೆ ಎಕ್ಸ್ಟೆಂಡ್ ಮಾಡಿವು. ಈ ತರನೇ ಎಕ್ಸ್ಟೆಂಡ್ ಮಾಡ್ಕೆ ಎಷ್ಟು ಸಿಕ್ತು 6ನೇ ವರ್ಷಕ್ಕೆ ನಿಮಗೆ? ನನಗೆ ಈಗಲೇ ಅವಾಗ 1100 ರೂಪಾಯಿ ಇತ್ತು ಕಾಳುಮೆಣಸು. 1100. 1100 ರೂಪಾಯಿ ಮಾರಿದೀನಿ. 1100 1100ಕ್ಕೆ ಎಷ್ಟು ಮಾರಿದೀನಿ? 3 ಕ್ವಿಂಟಾಲ್ ಮಾರಿದೀನಿ ಅಷ್ಟೇ ನಾನು ಮಾರಿರೋದು. ಆಮೇಲೆ ಅಲ್ಲಿಂದ ಅತ್ಲಾಗೆ 780 ರೂಪಾಯಿ ಮಾರಿದೀನಿ. ಆಮೇಲೆ 620 ರೂಪಾಯಿ ಮಾರಿದೀನಿ. 540 ರೂಪಾಯಿ ಮಾರಿದೀನಿ. 520ಕ್ಕೆ ಲಾಸ್ಟ್. ಹ್ಮ್. ಈಗ ಮತ್ತೆ 700 ಹೋಯ್ತು. ಮತ್ತೀಗ 700 ಹೋಯ್ತಿ. ಫೋನ್ ಮಾಡಿ ಕೇಳ್ತಿ ಸಿದ್ಧಾರ್ಥ ಮಾಡ್ತಿಂದ್ರೆ 10 kg ಆಗೋ ತನಕಲ್ವೇ ಮೆಣಸು ಬಿಡಿಸ್ತೀನಿ. ಹತ್ತಿದಾರ ಲೇಬರ್ ಹಸಿ ಅಡಿಕೆ. ಅಲ್ಲ ಮೆಣಸು, ಕಾಳು ಮೆಣಸು ಕಾಳು ಒಣಗಿದ್ದ ಅಲಸಿದ. ಹಸಿದ ಬಿಡಿಸ್ಬಿಟ್ಟು ಏನ್ ಮಾಡ್ಬಿಡ್ತೀನಿ ಅಂತಂದ್ರೆ ನನಗೆ ಅನುಮಾನ ಇತ್ತಲ್ಲ, ಅದನ್ನೇ ಮಾಡ್ಬಿಡ್ತೀನಿ. ಅವತ್ತು ಮಿಷಿನ್ ಹೊಡಿಯೋದು 10 kg ಹೊಡೆದ್ ಬಿಟ್ರೆ 3 ನಿಮಿಷ 4 ನಿಮಿಷಕ್ಕೆ ಹೊಡೆದಾಕತ್ತೆ. ಹೊಡಿತಿದ್ದಂಕಲೆ ತಾಂದೋಗಿ ಅದನ್ನ ಮುಚ್ಚಾಕ್ಬಿಡ್ತೀನಿ. ಒಂದ್ ಚೀಲದಾಗ ಮುಚ್ಚಿಬಿಡ್ತೀನಿ. ಒಂದ್ ರಾತ್ರಿ ಒಂದಾಗಲ್ಲ ಬೆವ್ರು ಬರಂಗೆ ಅದನ್ನ ತಾಂದೋಗಿ ಆಡ್ತೀನಿ. ಅಲ್ಲಿಗೆ 24 ಗಂಟೆ ಒಣಗಿಸ್ಬಿಡ್ತೀನಿ. ಒಳ್ಳೆ ಚೆನ್ನಾಗಿ ಇದಾವಾಗ ಅಲ್ಲಿಗೆ ಹಾಕಿ ಕಡಿದ್ರೆ ಕಟಮ್ ನಂದ್ಬಿಡ್ಬೇಕು. ಇಲ್ಲ ಕಲ್ಲ ಕುಕ್ಕಿರೋ ಕಟಮ್ ನಂದ್ಬಿಡ್ಬೇಕು ಒಣಗಿದ್ದು. ಅಲ್ಲಿ ಮತ್ತೆ ಡ್ರೈ ಕ್ಲೋಸ್. ಮತ್ತೆ ಅದು ಹಾಕಲ್ಲ, ಆಗದೇ ಇಲ್ಲ. 100 ಗ್ರಾಮು ಏನು ಇದಾಗಲ್ಲ. ಅಲ್ಲಿ ಕನಿಷ್ಠ ಅಂತಂದ್ರೆ 4 kg 750 ಗ್ರಾಮ್ ಮೆಣಸು ಬರುತ್ತೆ 10 kgಗೆ. 10 kg 4.25 kg ಬಂದಂಗ. 750 ಗ್ರಾಮ್ ಬರುತ್ತೆ 750 ಗ್ರಾಮ್ ಬರುತ್ತೆ ಒಣಗಿದ್ದು. ಅವ್ರದ್ದು 10 kg. ಭಾರಿ ಆಯ್ತಜ. ಆದ್ರೆ ಬಿಳಲು ಹೆಂಗೆ 3 kg 4 kg ಅಷ್ಟೇ. 3 kg ಅಂತಾರೆ ಅಷ್ಟೇ. ಬಿಳಲು 10 ವರ್ಷದ ಆದಂಗೆ ಮತ್ 150 ಗ್ರಾಮ್ ಹೆಚ್ಚುತ್ತಾ ಹೋಗುತ್ತೆ. ನಿಮ್ದು ಎಷ್ಟನೇ ವರ್ಷಕ್ಕೆ ಫಸಲಿ ಬಂತು? ಇದು ಏನು ಇಲ್ಲ ಅಂತಂದ್ರೆ ನಿಮ್ದು ಮೆಣಸು ಸ್ಟಾರ್ಟ್ ಆಗೋದು 3ನೇ ವರ್ಷದ ಮೇಲೆ. 3 ವರ್ಷದ ಮೇಲೆ.